ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚಂದನ. ಇವತ್ತು ನಾವು ಮಾತಾಡುವಂಥ ವಿಷಯ ಎಮೋಷನ್ಸ್ ಆ್ಯಂಡ್ ಫುಡ್ ಅಥವಾ ಮೈಂಡ್, ಬಾಡಿ ಆ್ಯಂಡ್ ಫುಡ್. ನಮ್ಮ ಮನಸ್ಥಿತಿ ಅಥವಾ ನಮ್ಮ ಮನಸ್ಸಿನ ಆಲೋಚನೆಗಳು ನಮ್ಮ ಆಹಾರದ ಪದ್ಧತಿ ಅಥವಾ ನಮ್ಮ ಆಹಾರದ ಎಲ್ಲ ವಿಷಯಗಳನ್ನು ಹೇಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂತ ನೋಡೋಣ. ನಮ್ಮ ಎಮೋಷನ್ಸ್ ಒಂದೇ ಅಲ್ಲ, ನಮ್ಮ ಫುಡ್ ಕೂಡ ನಮ್ಮ ಎಮೋಷನ್ಸ್ನ ತುಂಬಾ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಇವಾಗ ಏನು ಮಾಡೋಣ ಅಂದರೆ ಒಂದು ಎಕ್ಸಸೈಸ್ ಮಾಡೋಣ. ಎಲ್ಲರೂ 1 ನಿಮಿಷದ ಕಾಲ ಕಣ್ಣು ಮುಚ್ಚಿ ನಾನು ಹೇಳೋದನ್ನು ಹಾಗೆಯೇ ಫಾಲೋ ಮಾಡಿ. ಕಣ್ಣು ಮುಚ್ಕೊಂಡು ನಿಮ್ಮ ಸ್ಕೂಲ್ ಟೈಮ್ಸ್ ಅಥವಾ ನಿಮ್ಮ ಕಾಲೇಜ್ ಟೈಮ್ನ ಜ್ಞಾಪಿಸ್ಕೊಳ್ಳಿ. ಆ ಟೈಮಿನಲ್ಲಿ ನೀವು ಲೇಟಾಗಿ ಮನೆಗೆ ಬರ್ತಿದ್ದೀರಾ. ಮನೆಗೆ ಬಂದ ನಂತರ ನಿಮ್ಮ ಅಮ್ಮ ನಿಮ್ಮ ಫೇವ್ರೆಟ್ ಫುಡನ್ನು ಅಡುಗೆ ಮಾಡಿ ಇಟ್ಟಿದ್ದಾರೆ ನಿಮಗೋಸ್ಕರ ಟೇಬಲ್ ಮೇಲೆ. ನಿಮಗೆಷ್ಟು ಖುಷಿ ಆಗುತ್ತೆ, ನಿಮಗೆಷ್ಟು ಸಂತೋಷ ಆಗುತ್ತೆ, ನಿಮಗೇನೇನು ಫೀಲಿಂಗ್ ಅನಿಸುತ್ತೆ, ಅದು ನಮ್ಮ ಎಮೋಷನ್ಸ್, ನಮ್ಮ ಫುಡ್ ಜೊತೆ ಆಗಿರುವಂಥ ಒಂದು ಇನ್ಫ್ಲೂಯೆನ್ಸ್. ಆ ಪ್ರತಿ ಸರಿ ನಾವು ಆ ಫುಡನ್ನು ಯೋಚಿಸಿದಾಗ ಅಥವಾ ಅದ್ರ ಬಗ್ಗೆ ನಾವು ಏನೇ ಯೋಚನೆ ಮಾಡಿದಾಗ ನಮಗೆ ಬರುವಂಥ ಎಮೋಷನ್ಸ್ ನಮ್ಗೆ ಯಾವಾಗಲೂ ಎಂಟೈರ್ ಲೈಫ್ ಟೈಮಲ್ಲಿ ನಮ್ಮ ಜೊತೆನೇ ಇರುತ್ತೆ. ಕಂಟಿನ್ಯೂಯಸ್ ಆಗಿ ನಾವು ಹಾಗೆಯೇ ಅನುಭವಿಸ್ತಿರ್ತೀವಿ. ಯಾವಾಗಲೂ ನಮ್ಮ ಎಮೋಷನ್ಸ್ ನಮ್ಮ ಫುಡ್ ಹ್ಯಾಬಿಟ್ಸ್ನ ತುಂಬಾ ಇನ್ಫ್ಲೂಯೆನ್ಸ್ ಮಾಡೋದು ಖಂಡಿತ ನಿಜ ಅಂತ ಹೇಳ್ಬೋದು. ನಾವು ಯಾವುದೇ ಕಾರಣಕ್ಕೂ ಒಂದು ಫುಡನ್ನು ನಂಗೆ ತುಂಬ ಇಷ್ಟ ಅಂತ ಹೇಳೋದಕ್ಕೆ ಅದ್ರ ಜೊತೆಗೆ ಯಾವುದೋ ಒಂದು ಸ್ಟೋರಿ ಅಥವಾ ಒಂದು ಮೆಮರಿ ನಮಗೆ ಡೆಫಿನೆಟ್ ಆಗಿರುತ್ತೆ. ಈ ಫುಡ್ ನನಗಿಷ್ಟ, ನನಗೆ ಗುಲಾಬ್ ಜಾಮೂನ್ ಇಷ್ಟ, ನನಗೆ ರಸಗುಲ್ಲ ಇಷ್ಟ, ನಂಗೆ ಅದನ್ನು ತಿನ್ನೋದೇ ತುಂಬ ಖುಷಿ ಆಗುತ್ತೆ, ನಂಗೆ ತುಂಬ ಸಂತೋಷ ಆಗುತ್ತೆ, ಇದನ್ನು ತಿಂದು ನನಗೆ ಒಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಂತ ಯಾವಾಗಲೂ ಎಷ್ಟೊಂದು ಜನ ಹೇಳ್ತಿರ್ತಾರೆ. ಜೊತೆಗೆ ಆಪೋಸಿಟ್ ಆಗೂ ನಡೆಯುತ್ತೆ. ನನಗೆ ಆ ಫುಡ್ ಕಂಡ್ರೆ ಆಗಲ್ಲ, ನನಗೆ ಅದು ಇಷ್ಟನೇ ಆಗಲ್ಲ ಅಂತ ಎಷ್ಟೊಂದು ಜನ ಹೇಳ್ಬಹುದು. ಯಾಕೆ ಅಂತ ಕೇಳಿದ್ರೆ ಅದನ್ನು ತಿಂದಾಗ ನಂಗೆ ಈ ಥರ ಅನ್ನಿಸ್ತು, ನನಗೆ ಈ ಥರ ಫೀಲ್ ಆಯಿತು ಅಂತ ಹೇಳ್ತಾರೆ. ಆ ಎಮೋಷನ್ ಮತ್ತು ಫುಡ್ ಕನೆಕ್ಷನಿಂದ ನಮ್ಮ ವೇಟ್ ಲಾಸ್ ಅಥವಾ ನಮ್ಮ ವೇಟ್ ಗೇನ್ಗೆ ತುಂಬಾ ಇನ್ಫ್ಲೂಯೆನ್ಸ್ ಆಗುತ್ತೆ. ಎಮೋಷನ್ಸ್ ನಮ್ಮ ದೇಹದಲ್ಲಿ ಎಷ್ಟೊಂದು ಹಾರ್ಮೋನ್ಸ್ ಸೆಕ್ರೇಟ್ ಮಾಡೋದಕ್ಕೆ ತುಂಬ ಇಂಪಾರ್ಟೆಂಟ್ ಕಾರಣ. ಫಾರ್ ಎಕ್ಸಾಂಪಲ್, ನಮಗೆ ಎಮೋಷನಲ್ಲಿ ತುಂಬ ಖುಷಿಯಾದಾಗ ದೇಹದಲ್ಲಿ ಸೆರಟೋನಿನ್, ಡೋಪಮೈನ್ ಅಂತ ಇರೋ ನ್ಯೂರೋ ಟ್ರಾನ್ಸ್ಮಿಟರ್ಸ್ ತುಂಬ ಹೆಚ್ಚಾಗಿ ಸೆಕ್ರೇಟ್ ಆಗುತ್ತೆ. ಈ ನ್ಯೂರೋ ಟ್ರಾನ್ಸ್ಮಿಟರಿಂದ ನಮಗೆ ಸಂತೋಷ, ಖುಷಿ ಅನ್ನೋ ಫೀಲಿಂಗ್ಸ್ ಎಲ್ಲ ಸಿಗುತ್ತೆ. ಜೊತೆಗೆ ನಮಗೆ ಯಾವಾಗ ತುಂಬ ಸ್ಟ್ರೆಸ್ ಆಗುತ್ತೆ, ಬೇಜಾರಾಗುತ್ತೆ, ಕಾರ್ಟಿಸಾಲ್ ಅನ್ನೋ ಒಂದು ಹಾರ್ಮೋನ್ ದೇಹದಲ್ಲಿ ತುಂಬ ಹೆಚ್ಚಾಗಿ ಸೆಕ್ರೇಟ್ ಆಗುತ್ತೆ. ಈ ಸೆಕ್ರೀಷನ್ಗಳಿಂದ ನಮ್ಮ ವೇಟ್ ಲಾಸ್ ಅಥವಾ ನಮ್ಮ ವೇಟ್ ಗೇನ್ಗೆ ತುಂಬಾ ಒಂದು ಪ್ರಮಾಣ ಬೀರುತ್ತೆ. ಇವಾಗ ನಾವು ಏನಂತ ನೋಡಬಹುದು, ಯಾವಾಗ ಅದು ನಾವು ಸ್ಟ್ರೆಸ್ಸಲ್ಲಿರಬೇಕಾದ್ರೆ ಏನು ಮಾಡ್ತೀವಿ, ಸ್ವಿಗ್ಗಿ ಆರ್ಡರ್ ಮಾಡ್ಬೋದು ಅಥವಾ ಏನೋ ಒಂದು ಆರ್ಡರ್ ಮಾಡಿಕೊಂಡು ದಿನ ತಿನ್ನೋದು, ಅದನ್ನು ಹೆಚ್ಚಾಗಿ ಬಿಂಜ್ ಈಟಿಂಗ್ ಮಾಡ್ತೀವಿ. ಬೇಜಾರಾಗ್ತಿದೆ ನನಗೆ, ಐಸ್ ಕ್ರೀಮ್ ತಿನ್ನೋಣ, ಚಾಕ್ಲೇಟ್ ತಿನ್ನೋಣ, ನನಗೆ ತುಂಬ ಕೋಪ ಬರ್ತಿದೆ, ನಾನು ಅದನ್ನು ತಿಂತೀನಿ, ಇದನ್ನು ತಿಂತೀನಿ ಅಂತ ಎಷ್ಟು ತಿಂತೀವಿ ನಾವು. ಅದನ್ನು ತಿನ್ಬೇಕಾದ್ರೆ ಆಲೋಚನೆ ಮಾಡಲ್ಲ ನಾವು ಕರೆಕ್ಟಾಗಿ ತಿಂತಿದ್ದೀವ, ಮೈಂಡ್ಫುಲ್ ಈಟಿಂಗ್ ಮಾಡ್ತಿದ್ದೀವ ಅಂತ. ಸುಮ್ಮನೆ ಸಿಕ್ತು ತಿಂತೀನಿ, ನನಗೆ ಬೇಜಾರಾಗ್ತಿದೆ, ನನ್ನ ಮನಸ್ಥಿತಿ ಸರಿಗೆ ಅನ್ನಿಸ್ತಿಲ್ಲ, ಡಿಪ್ರೆಷನ್ ಆ್ಯಂಡ್ ಈಟಿಂಗ್ ಅಂತ ಹೇಳ್ತಾರೆ ಎಷ್ಟೊಂದು ಜನ. ತಿಂತಾನೇ ಇದ್ದು ನನಗೆ ಇಷ್ಟು ದಿವಸದ ಹಿಂದೆ ಈ ಘಟನೆ ನಡೀತು ನನ್ನ ಜೊತೆ, ಅದ್ರ ಜೊತೆಗೆ ನನಗೆ ತುಂಬ ಜಾಸ್ತಿ ಎಮೋಷ್ನಲಿ ಲೋ ಫೀಲ್ ಆಯಿತು. ಆ ಫೀಲ್ ಆದಕ್ಕೋಸ್ಕರ ನಾನು ಚಾಕ್ಲೇಟ್ ತಿನ್ನೋಕ್ಕೆ ಶುರು ಮಾಡಿದೆ, ಐಸ್ ಕ್ರೀಮ್ ತಿನ್ನೋಕ್ಕೆ ಶುರು ಮಾಡಿದೆ. ಇದನ್ನು ತಿಂತಾ ನನ್ನ ಬಾಡಿ ವೆಯ್ಟ್ ಗ್ರ್ಯಾಜುವಲ್ ಆಗಿ ಇನ್ಕ್ರೀಸ್ ಆಗಿ 5 kgs ಇನ್ಕ್ರೀಸ್ ಆಯಿತು, 10 kgs ಇನ್ಕ್ರೀಸ್ ಆಯಿತು ಅಂತ ತುಂಬ ಜನ ಬರ್ತಾರೆ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂತ ನೋಡಿದ್ರೆ ಆ ಹ್ಯಾಬಿಟ್ ನಮ್ಮದು. ನಾವು ಯಾವಾಗ ಏನೋ ಒಂದು ಫುಡನ್ನು ಒಂದು ಎಮೋಷನ್ ಜೊತೆ ಲಿಂಕ್ ಮಾಡ್ಕೋತೀವೋ ಆಗ ನಮಗೆ ಆ ಫುಡ್ ತಿಂದರೆ ಆ ಎಮೋಷನ್ ಫೀಲ್ ಆಗುತ್ತೆ ಅಂತ ಒಂದು ಹ್ಯಾಬಿಟ್ ಅಥವಾ ಒಂದು ನಮ್ಮ ಮನಸ್ಸಿನಲ್ಲಿ ಆ ರಿಸಲ್ಟ್ ಅಥವಾ ಆ ರಿವಾರ್ಡ್ ನಮಗೆ ಫಿಕ್ಸ್ ಆಗೋಗಿರುತ್ತೆ. ಆ ಹ್ಯಾಬಿಟ್ ನಮಗೆ ಡೆವಲಪ್ ಆಗೋಗಿರುತ್ತೆ. ಸೊ ನಾವು ಆ ಫುಡ್ ತಿಂದಾಗ ಸಂತೋಷ ಸಿಗುತ್ತೆ, ನನಗೆ ಐಸ್ ಕ್ರೀಮ್ ತಿಂದರೆ ಖುಷಿ ಆಗುತ್ತೆ, ನಂಗೆ ಚಾಕ್ಲೇಟ್ ತಿಂದರೆ ತುಂಬ ಖುಷಿ ಆಗುತ್ತೆ, ಆ ಥರ ನಾವು ಅಂದ್ಕೊಳ್ಳೋಕ್ಕೆ ಶುರು ಮಾಡ್ತೀವಿ. ಇದಕ್ಕೋಸ್ಕರ ನಾವು ಫ್ರೈಡ್ ಫುಡ್, ರಿಫೈನ್ಡ್ ಫುಡ್ ಇದನ್ನೆಲ್ಲ ಶುರು ಮಾಡ್ತೀವಿ ತಿನ್ನೋದಕ್ಕೆ. ಅದು ನಮ್ಮ ವೇಟ್ ಮೇಲೆ ಏನು ಪ್ರಮಾಣ ಬೀಳುತ್ತೆ ಅಂತ ನಾವು ಗಮನಿಸೋದಕ್ಕೆ ಹೋಗೋದಿಲ್ಲ. ಇವಾಗ ನಾವು ನೋಡಿ ಎಷ್ಟೊಂದು ದಿನ ಹೇಳ್ತಾರೆ ನನಗೆ ಫ್ರೂಟ್ಸ್ ತಿನ್ನಬೇಕು ಅಂತ ಅಭ್ಯಾಸ ಮಾಡ್ಕೋಬೇಕು ಅಂತ ಆಸೆ, ಬಟ್ ನನಗೆ ಆಗ್ತಿಲ್ಲ. ಫ್ರೂಟ್ ತಿಂದರೆ ನನಗೆ ಏನೋ ಬೇಜಾರಲ್ಲಿ ತಿಂತೀನಿ, ಫ್ರೂಟ್ ವೇಟ್ ಲಾಸ್ ಮಾಡ್ಕೋಬೇಕಲ್ಲಪ್ಪ ಅಂತ ತಿಂತೀನಿ ಫ್ರೂಟ್ಸ್ ಅಂತ ಹೇಳ್ತಾರೆ. ಬಟ್ ಅದು ಕರೆಕ್ಟಾಗಿ ಇರುವ ಮೆಂಟಲ್ ಸ್ಟೇಟ್ ಅಲ್ಲ. ನಾವು ಏನಂತ ಅನ್ಕೋಬೇಕು, ನಮ್ಮ ಮನಸ್ಸಿನಲ್ಲಿ ನಾವು ಇದನ್ನು ಮಾಡಿದ್ರೆ ನನಗೆ ಹೆಲ್ಪ್ ಆಗುತ್ತೆ ಅಂತ ಆ ಪಾಸಿಟಿವ್ ಮೈಂಡ್ಸೆಟ್ ಇಂದ ನಾವೇನಾದರೂ ಒಂದು ಹ್ಯಾಬಿಟ್ನ ಶುರು ಮಾಡಿದಾಗ ಆ ಹ್ಯಾಬಿಟ್ ನಮಗೆ ಕನ್ಸಿಸ್ಟೆಂಟಾಗಿ ಕಂಟಿನ್ಯೂ ಆಗೋದನ್ನು ನಾನು ನೋಡ್ತೀವಿ. ಈಗ ಸ್ಟ್ರೆಸ್ ಆಗಿರಬಹುದು, ಸ್ಟ್ರೆಸ್ ಈಟಿಂಗ್, ಬಿಂಜ್ ಈಟಿಂಗ್ ತುಂಬ ಫ್ರೀಕ್ವೆಂಟಾಗಿ ಬರ್ತಿರುವಂಥ ಕಾಯಿಲೆ. ಅದ್ರ ಜೊತೆಗೆ ಆಪೋಸಿಟ್ಟು ನಡೆಯುತ್ತೆ. ನಾನು ಸ್ಟ್ರೆಸ್ ಆದಾಗ ನಾನು ತಿನ್ನೋದೇ ಇಲ್ಲ ಅಂತ ತಿನ್ನೋದನ್ನೇ ಬಿಡ್ತಾರೆ ಎಷ್ಟೊಂದು ಜನ. ನಾನು 1 ದಿವಸ ತಿನ್ನಲ್ಲ, 2 ದಿವಸ ತಿನ್ನಲ್ಲ ಅಂತ ಅದನ್ನು ಹಾಕ್ತಾ ನಮಗೇನಾಗುತ್ತೆ, ಆ ಸ್ಟ್ರೆಸ್ ಹಾರ್ಮೋನ್ ನಮ್ಮ ದೇಹದಲ್ಲಿ ಇನ್ಕ್ರೀಸ್ ಆಗ್ತಾ ಬೇರೆ ಹಾರ್ಮೋನ್ಸನ್ನು ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಶುರು ಮಾಡುತ್ತೆ. ಅದಕ್ಕೋಸ್ಕರ ನಮ್ಮ ಬಾಡಿಯಲ್ಲಿ ಥೈರಾಯ್ಡ್ ಹಾರ್ಮೋನ್ ಸೆಕ್ರೀಟ್ ಆಗೋದು ವ್ಯತ್ಯಾಸಗೊಳ್ಳುತ್ತೆ. ನಾವು ತಿನ್ನೋದನ್ನು ಬಿಟ್ಟು ಎಷ್ಟು ಜನ ವೇಟ್ ಗೇನ್ ಕೂಡ ಆಗ್ತಾರೆ. ತಿನ್ನೋದನ್ನು ಬಿಟ್ಟರೆ ನನಗೆ ವೇಟ್ ಲಾಸೇ ಆಗುತ್ತಪ್ಪ ಅಂತ ನಾನು ಫುಲ್ ತಿನ್ನೋದನ್ನ ಬಿಟ್ಟರೆ ವೇಟ್ ಗೇನ್ ಆಗಿರೋ ತುಂಬ ಜನನೂ ಇದ್ದಾರೆ. ಅದ್ರ ಜೊತೆಗೆ ನಾವೇನು ನೋಡಬೇಕು ಅಂದರೆ, ಈ ತಿನ್ನೋದನ್ನು ನಾವು ಕನ್ಸಿಸ್ಟೆಂಟಾಗಿ ಇನ್ಕ್ರೀಸ್ ಮಾಡ್ತಾ ಹೋದರೆ ನಮಗೆ ವೇಟ್ ಗೇನ್ ಗ್ರ್ಯಾಜುವಲ್ ಆಗಿ ಇನ್ಕ್ರೀಸ್ ಆಗುತ್ತೆ.
ಆಫ್ಟರ್ ಅ ಸರ್ಟನ್ ಟೈಮ್ ನಮಗೆ ವೇಟ್ ಗೇನ್ ಸಡನ್ನಾಗಿ ಇನ್ಕ್ರೀಸ್ ಆಗೋದು ಕಾಣುತ್ತೆ, ನಮಗೆ ದೇಹದಲ್ಲಿ ಪಿಂಪಲ್ಸ್ ಬರೋದು ಕಾಣುತ್ತೆ, ನಮಗೆ ಆರ್ಮ್ ಫೋಲ್ಡ್ ಥಿಕ್ನೆಸ್ ಜಾಸ್ತಿ ಆಗುತ್ತೆ, ಸ್ಕಿನ್ನನ್ನು ನೋಡಿದ್ರೆ ಫುಲ್ ಥಿಕ್ ಆಗಿ ಸೆಲ್ಯುಲೈಟ್ ಡೆಪಾಸಿಷನ್ ಆಗಿರೋವಂಥದ್ದು ಕಾಣುತ್ತೆ. ಇದನ್ನೆಲ್ಲ ನೋಡಿಬಿಟ್ಟು ಇರಲಿ ಬಿಡು, ನನಗೆ ಸೆಲ್ಫ್ ಲವ್, ನಂಗೆ ಬೇಜಾರಾದರೆ ನಾನು ತಿಂತೀನಿ ಅಂತ ಹೇಳೋದು ಎಷ್ಟೊಂದು ಜನ ಇದ್ದಾರೆ. ಅದು ಕರೆಕ್ಟ್ ಆದ ವೇ ಅಲ್ಲ. ನಾವು ಏನು ಮಾಡ್ತೀವಿ, ನಾವು ಎಮೋಷನ್ಸ್ನ ಎಷ್ಟು ಅದನ್ನು ಫುಡ್ ಜೊತೆ ಆಡ್ ಮಾಡಿಬಿಟ್ಟಿರ್ತೀವಿ ಅಂದರೆ ನಮಗೆ ಎಮೋಷನ್ಸ್ ಆ್ಯಂಡ್ ಫುಡ್ನ ಡಿಫ್ರೆಂಟ್ ಮಾಡೋದಕ್ಕೆ ಆಗೋದಿಲ್ಲ. ಪ್ರತಿ ಸಲ ನಮಗೆ ಸ್ಟ್ರೆಸ್ ಆದಾಗ ಫುಡ್ ಕಡೆನೇ ಗಮನ ಹೋಗುತ್ತೆ. ಅದನ್ನು ತಿಂದರೆ ಚೆನ್ನಾಗಿರುತ್ತೆ, ನನಗೆ ಇವಾಗ ತುಂಬ ಸ್ಟ್ರೆಸ್ ಆಗ್ತಿದೆ, ನಾನು ಒಂದು ಪ್ಯಾಕೆಟ್ ಆಫ್ ಚಿಪ್ಸ್ ತಿನ್ನಲೇಬೇಕು ಅಂತ ಅನಿಸುತ್ತೆ. ಅದನ್ನು ಮಾಡ್ತಾ ಮಾಡ್ತಾ ನಮಗೆ ನಮ್ಮ ದೇಹ ಎಷ್ಟು ಅಡ್ಜಸ್ಟ್ ಆಗಿರುತ್ತೆ ಅದನ್ನು ಮಾಡೋದು ಅಂದರೆ, ನಮಗೆ ಸ್ಟ್ರೆಸ್ ಬಂದಾಗ ಫಸ್ಟ್ ನಮಗೆ ಕ್ರೇವ್ ಆಗೋದು ಒಂದು ಪ್ಯಾಕೆಟ್ ಆಫ್ ಚಿಪ್ಸ್. ಇದನ್ನು ನಾವು ಚೇಂಜ್ ಮಾಡ್ಕೋಬೇಕು. ಇದನ್ನು ಚೇಂಜ್ ಮಾಡ್ಕೊಳ್ತಾ ನ್ಯಾಚುರೋಪತಿಯಲ್ಲಿ ನಾವು 5 ಸೆನ್ಸ್ ಪಾಯಿಂಟ್ ಅಂತ ಹೇಳ್ತೀವಿ, ಅಥವಾ 5 ಸೆನ್ಸ್ ಟ್ರಿಕ್ ಅಂತ. ಇದರಲ್ಲಿ ನಾವು ಏನು ಮಾಡಬೇಕು, ಸ್ಟ್ರೆಸ್ಸನ್ನು ಕಂಟ್ರೋಲ್ ಮಾಡೋದಕ್ಕೆ ಒಂದು ಟ್ರಿಕ್ ಇದು. ಇದರಲ್ಲಿ ನಾವು ಏನು ಮಾಡಬೇಕಪ್ಪ ಅಂತಂದರೆ 5 ಥಿಂಗ್ಸ್ ಇದೆ ಇದರಲ್ಲಿ, 5, 4, 3, 2 ಆ್ಯಂಡ್ 1 ಅಂತ. ಈ 5ನ ನಾವು ಮಾಡ್ತಾ ಮಾಡ್ತಾ ನಮಗೆ ವೇಟ್ ಲಾಸ್ ಗ್ರ್ಯಾಜುವಲ್ ಆಗುತ್ತೆ. ಹೇಗೆ ಅಂದರೆ ನಮಗೆ ಸ್ಟ್ರೆಸ್ಗೆ ಟ್ಯಾಕಲ್ ಮಾಡುವ 5 ಪಾಯಿಂಟ್ಸ್ ಇದು. ಫಸ್ಟ್ ಒನ್ ಏನು ಅಂದರೆ, ನಮಗೆ ಸ್ಟ್ರೆಸ್ ಆದಾಗ ನಮಗೆ ಊಟದ ಕಡೆ ಅಥವಾ ನಮಗೆ ಫುಡ್ ಕಡೆ ಕ್ರೇವಿಂಗ್ ಕಡೆ ಗಮನ ಹೋಗೋ ಬದಲು ಆ ರೂಮಿಂದ ಅಥವಾ ಆ ಜಾಗದಿಂದ ಆಚೆ ಬಂದು 5 ಥಿಂಗ್ಸ್ನ ನೋಡಬೇಕು. ಸಿ ಫಾರ್ 5 ಥಿಂಗ್ಸ್. ಯಾವುದಾದ್ರೂ ಹೊಸ 5 ಆಬ್ಜೆಕ್ಟ್ನ ಗಮನಿಸಿ. ನಮಗೆ ಸ್ಟ್ರೆಸ್ ಆಗ್ತಿದೆ, ನನಗೆ ಆಂಗ್ಸೈಟಿ ಅಟ್ಯಾಕ್ ಬರ್ತಿದೆ, ಪ್ಯಾನಿಕ್ ಆಗ್ತಿದೆ, ತುಂಬ ಥಾಟ್ಸ್ ಬರ್ತಿದೆ, ನನಗೆ ತುಂಬ ಬೇಜಾರಾಗ್ತಿದೆ ಅನ್ಬೇಕಾದ್ರೆ ಯಾವುದಾದ್ರೂ 5 ಹೊಸ ಥಿಂಗ್ಸನ್ನು ನೋಡೋದಕ್ಕೆ ಪ್ರಯತ್ನ ಮಾಡಿ. 5 ಹೊಸ ಕಲರ್ ಆಗಿರಬಹುದು, 5 ಹೊಸ ವ್ಯಕ್ತಿಗಳಾಗಿರಬಹುದು, ಏನೋ ಒಂದನ್ನು ಗಮನಿಸಿ. 5 ಥಿಂಗ್ಸ್ ಟು ಬಿ ಸೀನ್. ಅದಾದಮೇಲೆ 4 ಥಿಂಗ್ಸ್ ಟು ಬಿ ಲುಕ್ಡ್ ಅಟ್. ಆಫ್ಟರ್ ದ 5 ಥಿಂಗ್ಸ್ ನಾವು 4 ವಿಧದ ಥಿಂಗ್ಸನ್ನು ಟಚ್ ಮಾಡೋಣ ಪ್ರಯತ್ನ ಮಾಡೋಣ. ಟಚ್ ಫಾರ್ 5 ಡಿಫ್ರೆಂಟ್ ಫೀಲ್ಸ್. ಒಂದು ಸಾಫ್ಟ್ ಫೀಲ್ ಆಗಿರಬಹುದು, ನಮ್ಮ ಎಲ್ಲದೋ ಒಂದು ಗ್ರೌಂಡೆಡ್ ಆಗಿರಬಹುದು. ಆ ಥರ ಒಂದು 4 ಹೊಸ ಥಿಂಗ್ಸನ್ನು ಕಂಡುಹಿಡಿದು ನೀವು ಅದನ್ನು ನೋಡಿ ಅದನ್ನು ನೀವು ಕಾಮ್ ಮಾಡೋಕ್ಕೆ ಟ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್, ಹಿಯರ್ ಫಾರ್ 3 ಸೌಂಡ್ಸ್. ಯಾವುದಾದ್ರೂ ಹೊಸ 3 ಸೌಂಡ್ಸನ್ನು ಕೇಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಇದನ್ನು ಒಂದು ಯಾವುದಾದ್ರು ಬರ್ಡ್ ಸೌಂಡ್ ಆಗಿರಬಹುದು, ಅಥವಾ ಯಾವುದೋ ಒಂದು ಸಾಫ್ಟ್ ಮ್ಯೂಸಿಕ್ ಆಗಿರಬಹುದು, ನಿಮಗಿಷ್ಟ ಆಗಿರುವಂಥ ಯಾವುದೋ ಒಂದು ಸೌಂಡ್ ಆಗಿರಬಹುದು. ಅದನ್ನು ಕೇಳಿಸ್ಕೊಳ್ತಾ ಮನಸ್ಸನ್ನು ಶಾಂತ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು. ನೆಕ್ಸ್ಟ್, 2 ಹೊಸ ಆಬ್ಜೆಕ್ಟ್ಸನ್ನು ನಾವು ಫೀಲ್ ಆಯಿತು, ಈಗ ನೋಡೋದಾಯಿತು, ಇವಾಗ ನಾವು ಕೇಳಿಸ್ಕೊಂಡಿದ್ದು ಆಯಿತು. ಹೊಸ 2 ಸ್ಮೆಲ್ಲನ್ನು ಸ್ಮೆಲ್ ಮಾಡಬೇಕೀಗ. ಲ್ಯಾವೆಂಡರ್ ಆಗಿರಬಹುದು, ಅಥವಾ ಯಾವುದಾದ್ರೂ ಒಂದು ಕ್ಯಾಂಡಲಿನ ಸ್ಮೆಲ್ ಆಗಿರಬಹುದು. ಅದನ್ನು ಹೊಸ ಯಾವುದಾದ್ರೂ ನಿಮಗೆ ಫೇವ್ರೆಟ್ ಆಗಿರುವಂತಹ ಯಾವುದಾದ್ರೂ ಒಂದು ಬುಕ್ಕಿನ ಸ್ಮೆಲ್ ಆಗ್ಬೋದು. ಎಷ್ಟೊಂದು ಜನ ಬುಕ್ ಲವರ್ಸ್ಗೆ ಗೊತ್ತು, ಬುಕ್ಕಿಗೆ ಒಂದು ಸ್ಮೆಲ್ ಇರುತ್ತೆ. ಆ ಥರ ಒಂದು ಸ್ಮೆಲ್ಸ್, ಹೊಸ 2 ಸ್ಮೆಲ್ಲನ್ನು ಸ್ಮೆಲ್ ಮಾಡಲು ಪ್ರಯತ್ನ ಮಾಡಿ. ಕೊನೆಯದಾಗಿ ಒಂದೇ ಒಂದು ಟೇಸ್ಟ್ ಫಾರ್ 1 ಆಬ್ಜೆಕ್ಟ್ ಅಷ್ಟೇ. ನಾವು ಬಿಂಜ್ ಈಟ್ ಮಾಡಿ ಎಷ್ಟೊಂದು ತಿನ್ನೋ ಬದಲು ಒಂದು ಪದಾರ್ಥವನ್ನು ಟೇಸ್ಟ್ ಮಾಡಲು ಪ್ರಯತ್ನ ಮಾಡಿ. ಆ ಪದಾರ್ಥ ಯಾವುದಾಗಿರ್ಬೇಕು, ನ್ಯಾಚುರಲ್ ಆಗಿ ಸಿಗುವಂಥ ಫ್ರೂಟ್ಸ್ ಆಗಿರಲಿ, ವೆಜಿಟೇಬಲ್ಸ್ ಆಗಿರಲಿ, ಡ್ರೈ ಫ್ರೂಟ್ಸ್ ಆಗಿರಲಿ. ಒಂದು ಬಾದಾಮ್ ಅಥವಾ ಒಂದು ಗೋಡಂಬಿ ತಿಂದು ನಮ್ಗೆ ಆ ಕ್ರೇವಿಂಗ್ಸ್ನ ಸ್ಯಾಟಿಸ್ಫೈ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಈ 5, 4, 3, 2, 1 ರೂಲ್ ಫಾಲೋ ಮಾಡ್ತಾ ಮಾಡ್ತಾ ನಮ್ಮ ಆ ಸ್ಟ್ರೆಸ್ಸಿಂದ ನಾವು ಯಾವಾಗ ಡಿಸ್ಟ್ರಾಕ್ಟ್ ಆಗಿ ನಾರ್ಮಲೈಸಿಗೆ ಬರ್ತೀವಿ ಅಂತ ನಮಗೆ ಗೊತ್ತಾಗಲ್ಲ. ನಾವು ಆ ನಾರ್ಮಲ್ ಸ್ಟೇಟಿಗೆ ಬಂದು ನಮಗೆ ಆ ರಿಲ್ಯಾಕ್ಸೇಷನ್ ನಮಗೊಳಗೆ ಬರುತ್ತೆ. ಆ ರಿಲ್ಯಾಕ್ಸ್ಡ್ ಬರ್ತಾ ಬರ್ತಾ ನಮಗೆ ಆ ಫೂಡಿಂದ ನಮಗೆ ಧ್ಯಾನ ಶಿಫ್ಟ್ ಆಗಿ ಡಿಸ್ಟ್ರಾಕ್ಟ್ ಆಗಿ ನಾವು ಆಲ್ರೆಡಿ ಯಾವಾಗ ಸ್ಯಾಟಿಸ್ಫೈಡ್ ಆಗಿ ಸ್ಟ್ರೆಸ್ ರಿಲೀವ್ಡ್ ಆಗಿ ಫೀಲ್ ಆಗ್ತೀವಿ ಅಂತ ಅಂದ್ಕೊಳ್ಳೋ ಅಷ್ಟೊತ್ತಲ್ಲಿ ನಮಗೆ ಆಲ್ರೆಡಿ ಆ ಸ್ಟ್ರೆಸ್ ಫ್ಯಾಕ್ಟರ್ ಹೊಟ್ಟೋಗಿರುತ್ತೆ. ಆ 5, 4, 3, 2, 1 ತುಂಬ ಇಂಪಾರ್ಟೆಂಟಾಗಿ ಡೇ ಟು ಡೇ ಆ್ಯಕ್ಟಿವಿಟಿಯಲ್ಲಿ ನೀವು ಮಾಡ್ತಾ ಅದು ನಿಮ್ಮ ಹ್ಯಾಬಿಟಲ್ಲೇ ಬಂದುಬಿಡುತ್ತೆ. ಸ್ಟ್ರೆಸ್ ಬಂತು ಅಂದರೆ ಇನ್ಸ್ಟೆಡ್ ಆಫ್ ಫುಡ್ ನಿಮ್ಮ ಮನಸ್ಸು 5 ಆಬ್ಜೆಕ್ಟ್ಸ್ನ ಹುಡ್ಕೋಕ್ಕೆ ಪ್ರಯತ್ನ ಮಾಡುತ್ತೆ. ನಿಮ್ಮ ಕಣ್ಗಳು ಇಮಿಡಿಯೇಟಾಗಿ ಯಾವುದಾದ್ರೂ 5 ಹೊಸ ಆಬ್ಜೆಕ್ಟ್ನ ಹುಡ್ಕೋಕ್ಕೆ ಶುರು ಮಾಡುತ್ತೆ. ನಿಮ್ಮ ಕಣ್ಗಳು ಆ್ಯಕ್ಟಿವ್ ಆಗುತ್ತೆ, ಕಿವಿ ಚುರುಕಾಗುತ್ತೆ, ನಿಮಗೆ ನೋಸ್ ಎಷ್ಟಾಗುತ್ತೋ ಅಷ್ಟು ಸ್ಮೆಲ್ಸ್ನ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಶುರು ಮಾಡುತ್ತೆ. ಇದನ್ನೆಲ್ಲ ಮಾಡ್ತಾ ನಾಲಿಗೆ ಕೆಲಸ ಕಡಿಮೆ ಆಗುತ್ತೆ. ನಿಮಗೆ ಆ ಕ್ರೇವಿಂಗ್ಸ್, ಉದ್ದ ನಾಲಿಗೆ, ನಂಗೆ ಅದು ಇಷ್ಟ ಇದು ಇಷ್ಟ ಅಂತ ಹೇಳೋ ಬದಲು ಯಾವುದಾದ್ರೂ ಒಂದು ಪದಾರ್ಥದ ಮೇಲೆ ನಿಮಗೆ ಅಷ್ಟು ನಾರ್ಮಲ್ ಆಗಿ ನೀವು ಒಂದೇ ಒಂದು ಫ್ರೂಟ್ ಆಗಿರಬಹುದು, ಒಂದು ಡ್ರೈ ಫ್ರೂಟ್ ಆಗಿರ್ಬೋದು, ಅದನ್ನು ಇಷ್ಟಪಡ್ತಾ ನಿಮ್ಗೆ ಆ ಕ್ರೇವಿಂಗ್ಸ್ನ ಕಡಿಮೆ ಮಾಡ್ಕೋಬೋದು. ಇದರಿಂದ ನಿಮಗೆ ವೆಯ್ಟ್ ಲಾಸ್ಗೆ ತುಂಬಾ ಜಾಸ್ತಿ ಎಫೆಕ್ಟ್ ಆಗುತ್ತೆ. ಕಾರ್ಟಿಸಾಲ್ ಲೆವೆಲ್ಸ್ ಕಡಿಮೆ ಆಗುತ್ತೆ, ಅದರಿಂದ ವೆಯ್ಟ್ ಲಾಸ್ ಆಗುತ್ತೆ. ನೀವು ತಿನ್ನೋ ಅಷ್ಟು ಕ್ವಾಂಟಿಟಿ ಕಡಿಮೆ ಆಗುತ್ತೆ, ಅದರಿಂದ ವೆಯ್ಟ್ ಲಾಸ್ ಆಗುತ್ತೆ. ನೀವು ಬಿಂಜ್ ಈಟ್ ಮಾಡೋದು ಅದು ಸ್ಟಾಪ್ ಆಗುತ್ತೆ, ಅದರಿಂದನೂ ನಮಗೆ ವೆಯ್ಟ್ ಲಾಸ್ ಆಗೋದು ತುಂಬ ಜಾಸ್ತಿ ಕಾಣುತ್ತೆ. ಈ ವೆಯ್ಟ್ ಲಾಸ್ ಆಗ್ತಾ ಏನಾಗುತ್ತಪ್ಪ ಅಂದರೆ ನಮಗೆ ಗ್ರ್ಯಾಜುವಲ್ ಆಗಿ ಬಟ್ ಕನ್ಸಿಸ್ಟೆಂಟ್ ಆಗಿ ನಮಗೆ ಕಂಟಿನ್ಯೂಸ್ ಆಗಿ ಅದೊಂದು ಚೇಂಜ್ ಕಾಣೋಕ್ಕೆ ಶುರುವಾಗುತ್ತೆ. ನಮ್ಮ ದೇಹ ಅಡ್ಯಾಪ್ಟ್ ಆಗುತ್ತೆ ನಿಧಾನವಾಗಿ, ನಮ್ಮ ಹ್ಯಾಬಿಟ್ಸ್ ಫಾರ್ಮ್ಯುಲೇಟ್ ಆಗಿ ಗುಡ್ ಹ್ಯಾಬಿಟ್ಸ್ ಕಲ್ಟಿವೇಟ್ ಆಗೋಕ್ಕೆ ಶುರುವಾಗುತ್ತೆ. ಇದನ್ನೆಲ್ಲ ಮಾಡ್ತಾ ನಮ್ಮ ಎಮೋಷ್ನಲ್ ಕಲ್ಚರ್ ಎಷ್ಟಾಗುತ್ತೋ ಅಷ್ಟು ನಮ್ಮ ಫುಡ್ ಕಲ್ಚರ್ ಕೂಡ ಅಷ್ಟೇ ಆಗುತ್ತೆ. ನಮ್ಮ ಆಹಾರದ ಪದ್ಧತಿಗಳು,
ನಮ್ಮ ದೇಹದ ಮಾಡಿಫಿಕೇಷನ್ಸ್ ಎಲ್ಲ ಕರೆಕ್ಟಾಗಿ ಆಗ್ತಾ ನಮ್ಮ ಜೀವನ ಶೈಲಿಯನ್ನು ನಾವು ಕರೆಕ್ಟಾಗಿ ರೂಪಿಸ್ಕೊಳ್ಳಬಹುದು. ಈ ಕರೆಕ್ಟಾಗಿ ರೂಪಣೆಗೊಳ್ಳೋಗೋಸ್ಕರ ನಾವು ಕರೆಕ್ಟಾಗಿ ಒಂದು ಟ್ರ್ಯಾಕ್ನಲ್ಲಿ ಹೋಗ್ತೀವಿ. ವೆಯ್ಟ್ ಗೇನ್ ಆಗೋದು ಕಡಿಮೆ ಆಗುತ್ತೆ, ಪಿಂಪಲ್ಸ್ ಬರೋದು ಕಡಿಮೆ ಆಗುತ್ತೆ, ಇನ್ಸುಲಿನ್ ಸೆನ್ಸಿಟಿವಿಟಿ ಆಗೋದು ಕಡಿಮೆ ಆಗುತ್ತೆ. ಎಮೋಷ್ನಲ್ ಕಲ್ಚರ್ ಇವಾಗ ಎಲ್ಲ ಪ್ರಾಬ್ಲಮ್ಸ್ಗೂ ಒಂದು ಮೇನ್ ರೀಸನ್ ಆರ್ ಒನ್ ಮೇನ್ ರೂಟ್ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಎಮೋಷ್ನಲ್ ಕಲ್ಚರ್ನ ಕರೆಕ್ಟಾಗಿ ಟ್ರೀಟ್ ಮಾಡಿಕೊಂಡ್ರೆ ಎಲ್ಲದಕ್ಕೂ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಇದ್ರ ಜೊತೆಗೆ ನಾವು ಏನು ಮಾಡಬಹುದು, ಯೋಗ ಪ್ರಾಕ್ಟೀಸಸ್ನ ಆ್ಯಡ್ ಮಾಡ್ಕೋಬಹುದು. ನ್ಯಾಚುರೋಪತಿಯಿಂದ 5 ಸೆನ್ಸಸ್ ಪ್ರಾಕ್ಟೀಸ್, ಇದು ಯೋಗದಿಂದ ನಾವು ಎಲ್ಲದನ್ನು ಕರೆಕ್ಟಾಗಿ ನಾರ್ಮಲೈಸ್ ಮಾಡಿಕೊಂಡು ದೇಹವನ್ನು ಬ್ರೆತ್ ಅವೇರ್ನೆಸ್ ಮಾಡಿಕೊಂಡು ಎಷ್ಟಾಗುತ್ತೋ ಅಷ್ಟು ನಮ್ಮ ಉಸಿರಾಟದ ಮೇಲೆ ಗಮನ ತಗೊಂಡು ಹೋದರೆ ಅಷ್ಟು ನಮ್ಮ ಮನಸ್ಸು ಶಾಂತಗೊಳ್ಳಲು ಪ್ರಯತ್ನ ಮಾಡುತ್ತೆ. ಸೊ ಎಮೋಷನ್ನು ಕಲ್ಚರ್ ಆಗುತ್ತೆ, ಜೊತೆಗೆ ವೆಯ್ಟ್ ಲಾಸ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಸೊ ಇದು ನಮಗೆ ವೆಯ್ಟ್ ಲಾಸ್ ಮತ್ತು ಎಮೋಷನ್ಸ್ ಬಗ್ಗೆ ಇದು. ನೆಕ್ಸ್ಟ್ ನಾವು ಏನು ಹಾರ್ಮೋನ್ಸ್ ಇನ್ಫ್ಲೂಯೆನ್ಸ್ ಏನು ಮಾಡುತ್ತೆ ಮತ್ತು ಬೇರೆ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಫುಡ್ ಏನು, ಫಾಸ್ಟಿಂಗ್ ಅಂದರೆ ಏನು ಅಂತ ನೋಡ್ಕೊಳ್ಳೋಣ ಮುಂದೆ ಎಪಿಸೋಡ್ಸ್ನಲ್ಲಿ. ಅಲ್ಲಿನವರೆಗೂ ಧನ್ಯವಾದ.